ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಗಿ ನಗರದಲ್ಲಿ ಆರಂಭಗೊಂಡಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ. ಸ್ಥಳ ಸಂತೆ ಮಾರುಕಟ್ಟೆಯ ಹತ್ತಿರ, ಬಸ್ ನಿಲ್ದಾಣದ ಹಳೆಯ ಕಟ್ಟಡದ ಮುಂಭಾಗ, ಕಾರಟಗಿ. ಭಾರತ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ನಿಮ್ಮ ನಗರದಲ್ಲಿ ಹೆಸರಾಂತ ಸಂಸ್ಥೆಯಲ್ಲಿ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಕೆಲಸ ಮಾಡಲು ಉದ್ಯೋಗಾವಕಾಶ, ಬಂಡವಾಳ ರಹಿತ ಸ್ವಯಂ ಉದ್ಯೋಗಾವಕಾಶ. ಹಿಂದೆ ಸಂಪರ್ಕಿಸಿ. ಪ್ರಪ್ರಥಮ ಬಾರಿಗೆ ಕಾರಟಗಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್. ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್, ಬಿಲ್ಲಾ, JSW ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ. ಶ್ರೀ ಮೇಘನಾ ಟ್ರೇಡರ್ಸ್, ಜವಳಿ ಕಾಂಪ್ಲೆಕ್ಸ್, ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ, RG ರೋಡ್, ಕಾರಟಗಿ. ಕಾರಟಗಿ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಮೇಶ್ ನಾಡಿಗರ್, ಮಸ್ಕಿ ಮಂಜುನಾಥ್, ಮೌನೇಶ್ ದಡೇಸುಗೂರು, ದೇವರಾಜ್ ನಾಯಕ್, ತಿಪ್ಪಣ್ಣ, ವಿರೂಪಾಕ್ಷಿ ಗುಂಡೂರು, ಆನಂದ ಪುರಸಭೆ ಸದಸ್ಯರು, ಬಿ ಮಂಜುನಾಥ್ ನಾಯಕ್, ವೀರೇಂದ್ರ ದಿವಟರ್, ಆಂಜನೇಯ, ಶರಣಪ್ಪ ದೇವರಮನಿ, ಹುಲಿಗಮ್ಮ ನಾಯಕ್, ಪ್ರಿಯಾಂಕಾ ಪವಾರ್, ಹುಲಿಗಪ್ಪ ದಿಡ್ಡಿಮನಿ, ಇಂದ್ರೇಶ್, ಹನುಮೇಶ್, ಭೀಮೇಶ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಒಂದು ಹೈದರಾಬಾದ್ ಕರ್ನಾಟಕ ವಿಮೋಚನೆ ಇತಿಹಾಸವನ್ನು ನಮ್ಮ ಶಾಲೆಯ ಪಠ್ಯಪುಸ್ತಕದಲ್ಲಿ ನಾವು ಯಾರು ಕಮ್ಮಿ ಓದಿದ್ದೀವಿ. ಯಾಕಂದರೆ ಪ್ರತಿ ಗ್ರಾಮದಲ್ಲಿ ಕೂಡ ನಿಜಾಮರ ದಬ್ಬಾಳಿಕೆ, ನಿಜಾಮರ ಒಂದು ದುರಾಡಳಿತದ ಬಗ್ಗೆ ಪ್ರತಿ ಊರಲ್ಲಿ ಒಂದು ಕಥೆ ಇದೆ. ಪಕ್ಕದ ಸಾಲಂಚುಮಾರಲ್ಲಿ ಕೂಡ ಒಂದು ಕಥೆ ಇದೆ. ನಿಜಾಮರು ಒಬ್ಬ ಮಹಿಳೆಯನ್ನು ಅಪಹರಿಸಿ ಅತ್ಯಾಚಾರ ಮಾಡಬೇಕಾದ್ರೆ ಆ ಸಾಲಂಚುಮಾರದಲ್ಲಿ ಒಂದು ಕುಟುಂಬ ಆ ಕುಡುಗೋಲಿಂದ ನಿಜಾಮನ ಕುತ್ತಿಗೆಯನ್ನು ಕೊಯ್ದು ಆ ತಾಯಿಯ ರಕ್ಷಣೆ ಮಾಡ್ತಾರೆ. ಈ ಇತಿಹಾಸ ಆ ಒಂದು ಮರಹಳ್ಳಿ ಗ್ರಾಮದಲ್ಲಿ ಆಗಿರೋದು ಈಗಿನ ಪೀಳಿಗೆಗೆ ನಾವು ಹೇಳಬೇಕು. ಯಾಕಂದರೆ ಸ್ವಾತಂತ್ರ್ಯ ಅನ್ನೋದು ನಮ್ಮ ಹಿರಿಯರು ಮಾಡಿರುವಂಥ ತ್ಯಾಗ ಬಲಿದಾನದ ಮೂಲಕವಾಗಿ ನಮಗೆ ಸಿಕ್ಕಿದೆ. ಅಂಥ ಒಂದು ಸ್ವಾತಂತ್ರ್ಯದ ಬಗ್ಗೆ ನಾವು ತಿಳ್ಕೋಬೇಕು. ಮೊದಲು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು. ಇದೇ ಕೂದುಂಪದ ಶರಣಬಸವೇಶ್ವರ ದೇವಸ್ಥಾನ ಮುಂದುಗಡೆ ರೈತರು ತೆರಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದೇಳಿ ಅವ್ರನ್ನ ಗುಂಡಿಕ್ಕಿ ಕೊಲ್ತಾರೆ. ಅಂಥ ಭೂಮಿ ಕೂಡ ನಮ್ಮಲ್ಲಿದೆ. ಅಲ್ಲಿರುವಂಥ ಪ್ರತಿಯೊಬ್ಬರು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದವರೇ. ಇದೇ ಯಳ್ಳೋಣಿ ಗ್ರಾಮದಲ್ಲಿ ಕೂಡ ಎತ್ತುಗಳಿಗೆ ಒಂದು ನಿಜಾಮರು ಬುಲೆಟ್ಲಿಂದ ಕೊಂದಾಗ ಆ ಒಂದು ಎತ್ತಿನ ಮಾಲೀಕ ಆ ಇಬ್ಬರು ರಜಾಕರನ್ನ ಕೊಲೆ ಮಾಡ್ತಾರೆ. ಇವೆಲ್ಲ ಇತಿಹಾಸಗಳು ನಮ್ಮ ಪಠ್ಯದಲ್ಲಿ ಬಂದಿಲ್ಲ. ಅದಕ್ಕೆ ನಮ್ಮ ಹಿರಿಯರ ಮೂಲಕ ಇವೆಲ್ಲ ಇತಿಹಾಸಗಳನ್ನು ತಿಳ್ಕೊಂಡು ನಮ್ಮ ಈ ಹೈದರಾಬಾದ್ ಕರ್ನಾಟಕ ಅಂದರೆ ಬೀದರ್ಲಿಂದ ಕೊಪ್ಪಳದವರೆಗೆ ವಲ್ಲಭಭಾಯಿ ಪಟೇಲ್ರು ಇಲ್ಲ ಅಂದಿದ್ರೆ ನಾವು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ವಿ. ಅದಕ್ಕೆ ಇವತ್ತು ನಾವು ಸರ್ದಾರ್ ಪಟೇಲ್ರನ್ನ ನೆನೆಯಲೇಬೇಕು. ಪ್ರತಿಯೊಬ್ಬರು ದೇವರ ಮನೆಯಲ್ಲಿ ಸರ್ದಾರ್ ಪಟೇಲ್ರ ಫೋಟೋ ಇಟ್ಟು ಪೂಜೆ ಮಾಡುವಂಥ ಮಹಾನ್ ವ್ಯಕ್ತಿ. ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಉಕ್ಕೇನು ಮಾಡುತ್ತೆ, ಎಲ್ಲದನ್ನು ಆಕರ್ಷಣೆ ಮಾಡುತ್ತೆ. ಅಖಂಡ ಭಾರತ ಆಗಬೇಕಾದ್ರೆ ಎಲ್ಲ ಸಂಸ್ಥಾನಗಳನ್ನು ಸೇರಿಸ್ಕೊಂಡು ಅಖಂಡ ಭಾರತ ನಿರ್ಮಾಣ ಮಾಡಲಿಕ್ಕಾಗಿ ಸರ್ದಾರ್ ಪಟೇಲ್ರನ್ನ ನಾವು ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ಗಡಿಯಲ್ಲಿ ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಾರೆ, ದೇಶದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸೈನಿಕ ರೀತಿಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳುತ್ತಾ ಈ ಒಂದು ಹೈದರಾಬಾದ್ ವಿಮೋಚನೆಯ ದಿನವನ್ನು ಶುಭಾಶಯ ಕೋರ್ತಾ ನಾನು 1948 ಆಗಸ್ಟ್ 15ರಂದು 1947 ಆಗಸ್ಟ್ 15 ಭಾರತ ಸ್ವತಂತ್ರಗೊಂಡರೂ ಸಹಿತ ಇಲ್ಲಿ ಹೈದರಾಬಾದ್ ಕರ್ನಾಟಕ ಮಾತ್ರ ನಿಜಾಮನ ಆಡಳಿತದ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಅವರು ಎಷ್ಟು ಸಹಿತ ಹೇಳಿದರೂ ಸಹಿತ ಅವರು ಏನು ದಿನಗಳನ್ನು ಮುಂದೂಡುತ್ತಾ ಒಂದು ವಿಲೀನ ಆಗಲಿಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಿಲ್ಲ. ಆದರೆ ಒಂದು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಅವತ್ತು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲರು ಆ ಮೀಟಿಂಗ್ಗೆ ಗೈರಾಜರಾಗಿ ಆಪರೇಷನ್ ಫೋಲೋ ಅಂತ ಒಂದು
ಇದು ಕೊಡಿದ್ದಂಥ ಒಂದು ಆಪರೇಷನ್ ಕಮಲ ಮಾಡಿ ಇಡೀ ರಜಾಕರ್ನ ಹತ್ತಿಕ್ಕುವುದ್ರ ಮೂಲಕ ಒಂದು ಏನಪ್ಪ ಅಂತಂದರೆ ಅವತ್ತು ಅವರು ಹೈದರಾಬಾದ್ ಕರ್ನಾಟಕವನ್ನು ವಶಪಡಿಸಿಕೊಂಡರು. ಅಂಥ ಒಂದು ದಿಟ್ಟ ನಿರ್ಣಯಗಳನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ರಿಂದ ಇವತ್ತು ನಮಗೆ 1948 ಸೆಪ್ಟೆಂಬರ್ 17ರಂದು ನಮಗೆ ಹೈದರಾಬಾದ್ ಕರ್ನಾಟಕ ಇವತ್ತು ಭಾರತದಲ್ಲಿ ವಿಲೀನಗೊಂಡಿತ್ತು. ಯಾಕಪ್ಪ ಅಂದರೆ ಅದಕ್ಕಿಂತ ಮೊದಲು ಸುಮಾರು 560 ರಾಜ ಮಹಾರಾಜರುಗಳು ಮಾಳ್ವಿಕರ ಆಡಳಿತವನ್ನು ನಡೆಸ್ತಾ ಇದ್ದರು ಭಾರತದಲ್ಲಿ. ಅವನ್ನೆಲ್ಲವನ್ನು ವಿಲೀನಗೊಳಿಸಿ ಹೈದರಾಬಾದ್ ನಿಜಾಮ್ ಮಾತ್ರ ಪಾಕಿಸ್ತಾನದ ಜಿನ್ನಾನ ಕೂಡ ಒಂದು ಸಂಪರ್ಕ ಇಟ್ಟುಕೊಂಡು ಯಾವಾಗಲೂ ಮುಂದೂಡ್ತಾನೇ ಇದ್ದ. ಅಂಥ ಒಂದು ನಿರ್ಣಯ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ತಗೊಂಡಿದ್ದ ನಮ್ಗೆ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಒಂದು ಒಳ್ಳೆ ಇದಾಯಿತು. ನಮಗೆ ಸ್ವತಂತ್ರ ಸಿಕ್ಕರೂ ಸೆಪ್ಟೆಂಬರ್ 17 ಮಾತ್ರ ನಮಗೆ ಸ್ವತಂತ್ರ ದಿನಾಚರಣೆಯಾಗಿ ಅತಿ ವೈಭವದಿಂದ ಇವತ್ತು ಆಚರಿಸಿ ನಾವೆಲ್ಲರೂ ಇವತ್ತು ಒಂದು ಇಂಥ ಒಂದು ಸಂತೋಷದಲ್ಲಿರಬೇಕು ಅಂತಂದರೆ ನಮಗೆ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ರ ಮುಖ್ಯ ಕಾರಣ. ಯಾಕಪ್ಪ ಅಂದರೆ ಇವತ್ತು ಅವರ ಸವಿ ನೆನಪಿಗಾಗಿ ಬೀದರ್ನ ಗೊರ್ಟಾದಲ್ಲಿ ಅವರ ಒಂದು ಮೂರ್ತಿಯನ್ನು ಮಾಡಿದರು. ಅಲ್ಲಿ ಯಾಕಪ್ಪ ಅಂದರೆ ಸುಮಾರು 200 ಜನ ಹತರಾದ್ರಲ್ಲಿ ಈ ಒಂದು ನಿಜಾಮನ ಆಡಳಿತದಲ್ಲಿ. ಅಂಥ ಒಂದು ಪಟೇಲ್ರು ನಾವು ಇವತ್ತು ನೆನೆಸಬೇಕು. ಅದೇ ರೀತಿಯಾಗಿ ಅಂಬೇಡ್ಕರ್ ಸಹಿತ ಆ ಒಂದು ಯೋಜನೆಯನ್ನು ರೂಪಿಸಿ ಕೊಟ್ಟು ಇವತ್ತು ಎಲ್ಲರನ್ನೂ ನಮ್ಮನ್ನು ಇದು ಮಾಡಿದಂದರೆ ಒಳ್ಳೆಯ ಒಂದು ಇದಂತ ಹೇಳಬೇಕು. ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಗಿ ನಗರದಲ್ಲಿ ಆರಂಭಗೊಂಡಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ. ಸ್ಥಳ ಸಂತೆ ಮಾರುಕಟ್ಟೆಯ ಹತ್ತಿರ, ಬಸ್ ನಿಲ್ದಾಣದ ಹಳೆಯ ಕಟ್ಟಡದ ಮುಂಭಾಗ, ಕಾರಟಗಿ. ಭಾರತ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ನಿಮ್ಮ ನಗರದಲ್ಲಿ ಹೆಸರಾಂತ ಸಂಸ್ಥೆಯಲ್ಲಿ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಕೆಲಸ ಮಾಡಲು ಉದ್ಯೋಗಾವಕಾಶ, ಬಂಡವಾಳ ರಹಿತ ಸ್ವಯಂ ಉದ್ಯೋಗಾವಕಾಶ. ಹಿಂದೆ ಸಂಪರ್ಕಿಸಿ. ಪ್ರಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್. ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್, ಬಿಲ್ಲಾ, JSW ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ. ಶ್ರೀ ಮೇಘನಾ ಟ್ರೇಡರ್ಸ್, ಜವಳಿ ಕಾಂಪ್ಲೆಕ್ಸ್, ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ, RG ರೋಡ್, ಕಾಟಗಿ.